ಸೂಪರಾಗಿ ಬಂದಿದೆ. ಸೊ ಇವಾಗ ಎಷ್ಟು ರೋ ಹಾಕಿದ್ದೀನಿ ಅಂತ ಕೌಂಟ್ ಮಾಡ್ಕೊಳ್ತೀನಿ. ಸೊ ಕರೆಕ್ಟಾಗಿ ನೀವು ಯಾವುದಾದ್ರೂ ಒಂದು ಕಲರನ್ನು ಕೌಂಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ರೀಮ್ ಕಲರಿಂದ ಕೌಂಟ್ ಮಾಡ್ಕೊಳ್ತೀನಿ, ಅಂದರೆ ಕರೆಕ್ಟಾಗಿ ನಮಗೆ ಕೌಂಟಿಂಗ್ಸ್ ಗೊತ್ತಾಗುತ್ತೆ. 1 2 3 4 5 6 7 8 9 9ನೇ ರೋ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿಲ್ಲ. ಸೊ ಟೋಟಲಿ ಇದನ್ನು ಡಬಲ್ ಮಾಡಬೇಕು. ಸೊ ಯಾಕಂದರೆ ಇಲ್ಲಿ ಪಿಂಕ್ ಕಲರ್ ಒಂದು ರೋ ನಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ನೋಡಿ. ಸೊ ಇಲ್ಲಿ ಒಂದು ರೋ ಸಿಗೋದ್ರಿಂದ 9 × 2 ಅಂದರೆ 18 ರೋ ಹಾಕಿದ್ದೀನಿ. ಸೊ ಸಾಕು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು 2 ಸೆಂಟಿಮೀಟರ್ನಷ್ಟು ನಮಗೆ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಇಷ್ಟೇ ಸಾಕು. ಟೋಟಲಿ 18 ರೋ. ಸೊ ಕ್ರೀಮ್ ಕಲರ್ ಮುಗೀತು. ಇವಾಗ ನೋಡಿ ಇಲ್ಲಿಂದ ಇವಾಗ ಪಿಂಕ್ ಕಲರ್ ಈ ಕಡೆ ಇದೆ. ಸೊ ಪಿಂಕ್ ಕಲರ್ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಪಿಂಕ್ ಕಲರ್ ಉಲ್ಲನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಮೆಜರ್ಮೆಂಟ್ ಒಂದು ಹೇಳಬೇಕಾಗಿತ್ತು ನಿಮಗೆ. ಜಸ್ಟ್ ಇಲ್ಲಿಂದ ಇಲ್ಲಿಗೆ ಟೋಟಲ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಬೇಕು ಅಂದರೆ ಮೆಜರ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಬೋದು ನೀವು. ಸೊ 18 ಸೆಂಟಿಮೀಟರ್ ಬರುತ್ತೆ. ನೀವು ಕೆಳಗಡೆಯಿಂದ ಹಿಡಿದ್ರೆ 17 ಸೆಂಟಿಮೀಟರ್ ಬರುತ್ತೆ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಸ್ಟಾರ್ಟ್ ಮಾಡಿ. ಸೊ ಫಿನಿಶಿಂಗ್ ಹಾಕಬೇಕಾದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಪಿಂಕಿಂದ ಫಿನಿಶಿಂಗ್ ಮಾಡ್ತೀನಿ, ಯಾಕಂದರೆ ಮೇಲ್ಗಡೆ ಆಲ್ರೆಡಿ ನಾವು ಕ್ರೀಮ್ ಕಲರಿಂದ ಹಾಕಿದ್ದೀವಿ, ಹಾಗಾಗಿ. ಸೊ ಇಲ್ಲಿಂದ ತಗೊಂಡು ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಇದೆ ನೋಡಿ, ಅಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಆಯಿತು. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ರೋ ಇದೆ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ನೆಕ್ಸ್ಟ್ ಡಬಲ್ ಕ್ರೋಶೆ ಬರುತ್ತೆ, ಡಬಲ್ ಕ್ರೋಶೆ ಮೇಲೂ ಒಂದು ಸಿಂಗಲ್ ಕ್ರೋಶೆ. ಅದರ ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ ರೋ ಬರುತ್ತೆ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಅದರ ನೆಕ್ಸ್ಟ್ ಮತ್ತೆ ಒಂದು ಡಬಲ್ ಕ್ರೋಶೆ ರೋ ಬರುತ್ತೆ, ಅದರ ಮೇಲೂ ಒಂದು ಸಿಂಗಲ್ ಕ್ರೋಶೆ. ಸೊ ಇವಾಗ ನಾವು ಇದನ್ನು ಸಿಂಗಲ್ ಕ್ರೋಶೆ ರೋ ಅಂತ ಇಲ್ಲಿವರೆಗೂ ಹಾಕೊಂಡು ಬರಬೇಕು. ಇಲ್ಲಿವರೆಗೂ ಪೂರ್ತಿ ಮೇಲೆ ಹಾಕಿದ್ದೀನಿ ನೋಡಿ, ಅಲ್ಲಿವರೆಗೂ ಇದನ್ನು ಸಿಂಗಲ್ ಕ್ರೋಶೆಯಿಂದ ಹಾಕೊಂಡು ಬರಬೇಕು. ಸೊ ನಾನು ಸಿಂಗಲ್ ಕ್ರೋಶೆಯಿಂದ ಹಾಕೊಂಡು ಬಂದು ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ನಿಮಗೆ ಬಟನ್ಸ್ ಮಾಡೋದಿತ್ತು ಅಂತಂದರೆ ಈ ಕಡೆ ನಮಗೆ ಬಟನ್ಸ್ ಹೋಲ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಸೊ ಇದನ್ನು ನೀವು ಕೂಡ ಸಿಂಗಲ್ ಕ್ರೋಶೆಯಿಂದ ಕಂಟಿನ್ಯೂ ಆಗಿ ಹಾಕೊಂಡು ಬನ್ನಿ. ನೋಡಿ ಒಂದು ರೋ ಆಯಿತು ಇವಾಗ. ಸೊ ರೋ ಎಂಡಲ್ಲಿದ್ದೀನಿ, ನಾನಿಲ್ಲಿ 2 ಸಿಂಗಲ್ ಚೈನನ್ನು ಅಂದರೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕಿ ಇದನ್ನು ಮತ್ತೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಮತ್ತೆ ಇಲ್ಲಿಂದ ನಮಗೆ ರಿಟರ್ನ್ ಹೋಗಬೇಕು. ಸೊ ನೀವು ಇಲ್ಲಿ ಏನಾದರೂ ಬಟನ್ಸ್ ಹೋಲ್ ಮಾಡೋದಿತ್ತು ಅಂದರೆ ನೀವು ಇಲ್ಲಿ ಮಾರ್ಕರನ್ನು ಯೂಸ್ ಮಾಡ್ಕೊಳ್ಬೋದು. ಎಷ್ಟು ನಿಮಗೆ ಬಟನ್ಸ್ ಬೇಕು ಅನ್ನೋದನ್ನು ಮಾರ್ಕರ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನು 3 ಬಟನ್ಸ್ ಹಚ್ಚಿ ಕೆಳಗಡೆ ಓಪನ್ ಬಿಡ್ತೀನಿ. ಬೇಕು ಅಂದರೆ ನಾನು ನೆಕ್ಸ್ಟ್ ಯಾವಾಗಾದರೂ ಹಚ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇಷ್ಟು ಬೇಕಾದರೆ ನೀವು ಮಾರ್ಕರನ್ನು ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಎಲ್ಲಿ ನಾವು ಸ್ಟಿಚಸ್ ಹಾಕಬೇಕು, ಎಲ್ಲಿ ಸ್ಕಿಪ್ ಮಾಡಬೇಕು ಅಂತ. ಸೊ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಒಂದು ಬಟನ್ ಹೋಲ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಈಗ ಒಂದು ಚೈನ್ ಹಾಕಿದ್ದೀನಲ್ಲ, ಸೊ ನೆಕ್ಸ್ಟ್ ಇಲ್ಲಿಂದ ನಾನು 2 ಸ್ಟಿಚಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಇವಾಗ ಹೆಣಿಕೆಯನ್ನು ಹಾಕೊಳ್ತೀನಿ. ಹಾಗಾಗಿ 1 ಚೈನ್ ಹಾಕಿದ್ದೀನಿ. ಸೊ 1 ಚೈನ್ 2 ಚೈನ್ ಹಾಕಿ, ಸೊ ನೆಕ್ಸ್ಟ್ ಇಲ್ಲಿಂದ 2 ಸ್ಟಿಚಸನ್ನು ಸ್ಕಿಪ್ ಮಾಡಿ 3ನೇ ಸ್ಟಿಚ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಸೊ ಇವಾಗ ಇದು ನನಗೆ ಬಟನ್ಸ್ ಹೋಲ್ ಬರುತ್ತೆ. ಸೊ ಯಾವ ಸೈಡ್ ಮಾಡಬೇಕು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಸೈಡ್ ಆದರೂ ಹಾಕ್ಕೊಳ್ಬೋದು ನೀವು. ನಾನು ಇದೇ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬಟನ್ ಹೋಲ್ಗೆ
ಈ ರೀತಿ ಆಯಿತು. 2 ಚೈನ್ಸನ್ನು ಹಾಕ್ಕೊಂಡು 2 ಚೈನ್ಸನ್ನು ಸ್ಟಿಚಸನ್ನು ಸ್ಕಿಪ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ನಾವು ಸಿಂಗಲ್ ಕ್ರೋಶನ ಹಾಕೊಂಡು ಹೋಗಬೇಕು. 4. ಸೊ 4 ಚೈನ್ಸ್ ಡಿಫ್ರೆನ್ಸ್ ಬರುತ್ತೆ ನೋಡಿ. 4 ಸ್ಟಿಚ್ ಆದಮೇಲೆ ನಾನು ಮತ್ತೆ ಒಂದು ಬಟನನ್ನು ಕುಂದಿರ್ತೇನೆ. ಸೊ ಇವಾಗ ಮತ್ತೆ 2 ಚೈನ್ಸನ್ನು ಹಾಕೊಂಡು ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಸಾಕಾಗುತ್ತೆ. ಸೊ ಸಿಂಗಲ್ ಕ್ರೋಶೆಯಿಂದ ಕಂಟಿನ್ಯೂ ಮಾಡಿ ಇಲ್ಲಿ ಎಷ್ಟು ಸ್ಟಿಚ್ ಹಾಕಿದ್ದೀನಿ ನೋಡಿ. ಇಲ್ಲಿ ಬಟನ್ ಹೋಲ್ ಮಾಡಿದ ಮೇಲೆ 4 ಸ್ಟಿಚ್ಚನ್ನು ಹಾಕಿದ್ದೀನಿ. ಸೊ ಇಲ್ಲಿ ಈಗ ಇದು 4ನೇ ಸ್ಟಿಚ್ ಬರುತ್ತೆ. 4ನೇ ಸ್ಟಿಚ್ ಆಯಿತು. ಸೊ 2 ಚೈನ್ಸ್ ಹಾಕಿ ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇಲ್ಲಿ 3 ಬಟನ್ ಹೋಲ್ ಕ್ರಿಯೇಟ್ ಆಯಿತು. ಸೊ ಸಾಕು ನಮಗೀಗ. ಈಗ ನಾನು ಇದನ್ನು ಸಿಂಗಲ್ ಕ್ರೋಶೆಯಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಜಸ್ಟ್ ಕೆಳಗಡೆ ಇರೋವಂಥ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಸಿಂಗಲ್ ಕ್ರೋಶೆ ರೋ ಇಂದ ಈ ಒಂದು ರೋನ ಕಂಪ್ಲೀಟ್ ಮಾಡೋದು. ಸೊ ಇದನ್ನು ಕಂಟಿನ್ಯೂ ಕಂಪ್ಲೀಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ರೋ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ನೀವು ಕೂಡ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಸೊ ಲಾಸ್ಟ್ ಹಾಕಿದ್ದೀನಿ, ಲಾಸ್ಟ್ ಸ್ಟಿಚ್. ಸೊ 1 ಚೈನ್ ಹಾಕಿ ಮತ್ತೆ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಇವಾಗ ಸಿಂಗಲ್ ಕ್ರೋಶೆಯಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಸಿಂಗಲ್ ಕ್ರೋಶೆಯಿಂದ ಕಂಟಿನ್ಯೂ ಮಾಡ್ತೀನಿ. ಬಟ್ ನಮ್ಗೆ ಬಟನ್ಸ್ ಹೋಲ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ಸ್ವಲ್ಪ ಹೆಣಿಕೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಹಾಕೊಳ್ಳೋಣ. ಎಲ್ಲಿವರೆಗೂ ಅಂದರೆ ಬಟನ್ಸ್ ಹೋಲ್ ಬರುತ್ತೆ ನೋಡಿ, ಅಲ್ಲಿವರೆಗೂ ಸಿಂಗಲ್ ಕ್ರೋಶೆ ಹಾಕೊಂಡು ಬಂದು ನಾನು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಿದೆ, ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಹೀಗೆ ಬರುತ್ತೆ ಇದು. ಕಂಟಿನ್ಯೂ ಮಾಡೋಣ. ಸೊ ಬಟನ್ಸ್ ಹೋಲ್ ಬರುತ್ತೆ ನೋಡಿ, ಅಲ್ಲಿವರೆಗೂ ಹಾಕೊಂಡು ಬಂದಿದ್ದೀನಿ. ಬಟನ್ ಹೋಲ್ ಮೇಲೆ ನಾನು 2 ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಸೊ ಇವಾಗ ನೋಡಿ ಎಕ್ಸಾಕ್ಟಾಗಿ ಹೆಂಗೆ ಬಟನ್ ಹೋಲ್ ಕಾಣುತ್ತೆ ನಮಗೆ. ಸೊ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನಮಗೆ ಇಲ್ಲಿ ಸಿಂಗಲ್ ಕ್ರೋಶೆ ಸ್ಟಿಚಸ್ ಇದೆ ನೋಡಿ, ಅದು ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಮತ್ತೆ ಇಲ್ಲಿ ಸೆಕೆಂಡ್ ಬಟನ್ ಹೋಲ್ ಬರುತ್ತೆ, ಅದರ ಮೇಲೂ ಕೂಡ 2 ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಸೊ ಇವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಬಟನ್ಸ್ ಹೋಲ್ ಎಲ್ಲಿದೆ ಅಂತ. ಸೊ ನೆಕ್ಸ್ಟ್ ಸ್ಟಿಚಸ್ ಮೇಲೂ ಕೂಡ ಮತ್ತೆ 4 ಸ್ಟಿಚ್ಚನ್ನು ಗ್ಯಾಪ್ ಮಾಡಿದ್ದೀನಲ್ವ, 4 ಸ್ಟಿಚ್ ಮೇಲೆ 4 ಸ್ಟಿಚ್ ಸಿಂಗಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. ಇಲ್ಲಿದೆ, ಇದು ಒಂದು ಸ್ಟಿಚ್ ಸಿಗುತ್ತೆ ಇಲ್ಲಿ. ಸೊ ಇವಾಗ ನೋಡಿ ಇದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ, 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ ಇವಾಗ ಬಟನ್ ಹೋಲ್ ಮಾಡಿರೋದು ಇಲ್ಲಿದೆ ನೋಡಿ, ಸಿಗುತ್ತೆ. ಸೊ ಈ ಒಂದು ಎಣಿಕೆಯನ್ನು ನಾನು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೀನಿ. ಸಾಕು, ಇಷ್ಟ ಆದರೆ ಬೇಕಂದರೆ ಇನ್ನೂ ಒಂದು ರೋನು ಕೂಡ ಹಾಕ್ಕೊಳ್ಬೋದು, ನನಗೇನು ಜಾಸ್ತಿ ಬೇಕಾಗಿಲ್ಲ. ಸೊ ಇವಾಗ 1 ಚೈನ್ ಹಾಕಿ ಮತ್ತೆ ಇದನ್ನು ಇವಾಗ ಇಲ್ಲಿ ಒಂದು ಬಟನ್ ಹೋಲ್ ಮಾಡಿದ್ದೀನಲ್ವ, ಸೊ ಅಲ್ಲಿಗೆ ಸಾಕು. ಈಗ ನೆಕ್ಸ್ಟ್ 1 ಚೈನ್ ಇಲ್ಲಿಗೆ ಹಾಕ್ಕೊಳ್ತೀನಿ, ಒಂದು ಸ್ಟಿಚ್ಚನ್ನು ನೆಕ್ಸ್ಟ್ ಇಲ್ಲಿಗೆ ಹಾಕ್ಕೊಂಡು ಇವಾಗ ನಮಗೆ ಇದು ನೆಕ್ ಬರುತ್ತಲ್ವ, ನೆಕ್ ಕಂಟಿನ್ಯೂಸ್ ಆಗಿ ಅದನ್ನು ಕೂಡ ನಾವು ಫಿನಿಶಿಂಗ್ ಮಾಡಬೇಕು. ಸೊ ಅದನ್ನು ಕೂಡ ಹೇಗೆ ಫಿನಿಶಿಂಗ್ ಮಾಡೋದು ಅಂದರೆ ಉಲನ್ ಕಟ್ ಮಾಡೋದಿಲ್ಲ, ಹಾಗೆ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಇಲ್ಲೇ ಹಾಕೊಂಡು ಹೋಗ್ತೀನಿ. ಹೇಗೆ ಅಂತಂದರೆ ನೋಡೋಣ. ಸೊ ಇವಾಗ ನೋಡಿ ಇಲ್ಲಿ ಒಂದೊಂದು ಇದು ಬರುತ್ತೆ ನೋಡಿ, ನಮಗೆ ಚೈನ್ಸ್ ಬರುತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕಿದ್ವಲ್ಲ, ಸೊ ಆ ಒಂದು ಚೈನ್ ಸ್ಟಿಚಸ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. ಸೊ ಯಾವ ರೀತಿ ಅಂದರೆ ಈ ರೀತಿ. ಸೊ ಇದನ್ನ ಈ ಸಿಂಗಲ್ ಕ್ರೋಶಾ ರೋನ ಪೂರ್ತಿ ನೆಕ್ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಹಾಕೊಂಡು ಬಂದು ಇಲ್ಲಿ ಬರುತ್ತೆ ನೋಡಿ, ಈ ಕಡೆ 3 ರೋನ ಸಿಂಗಲ್ ಕ್ರೋಶಾಯಿಂದಾನೇ ಹಾಕಿ ಎಂಡ್ ಮಾಡ್ತೀನಿ. ಯಾಕಂದರೆ ಈ ರೋ ಅಲ್ಲಿ ಈ ಸೈಡಲ್ಲಿ ನಮಗೆ ಬಟನ್ಸ್ ಬರೋದ್ರಿಂದ ಇಲ್ಲಿ ಹೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ 3 ರೋನ ನಾನು ಇಲ್ಲಿ ಹಾಕೊಂಡು ಬರ್ತೀನಿ. ಹಾಕೊಂಡು ಬಂದು ಹೇಗಾಗಿದೆ ಅಂತ ತೋರಿಸ್ತೀನಿ. 3 ರೋ ಹಾಕಿದ ಮೇಲೆ ಇದೇ ರೀತಿನೇ ಬರುತ್ತೆ. ನಮಗೆ ಇನ್ನು ಇಲ್ಲಿ ಕೆಳಗಡೆ ಫಿನಿಶಿಂಗ್ ಮಾಡೋದಿದೆ. ಸೊ ನಾನು ಈ ಕಡೆನೂ ಹಾಕೊಂಡು ಬಂದು ಲಾಸ್ಟಲ್ಲಿ ನಾನು ಕೆಳಗಡೆ ಹೇಗೆ ಫಿನಿಶಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ.
ಸೊ ಈಗ ನಾನಿಲ್ಲಿ ಸಿಂಗಲ್ ಕ್ರೋಶೆಯಿಂದ ಹಾಕೊಂಡು ಹೋಗ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಯಿಂದ ಹಾಕೊಂಡು ಬಂದು ಇಲ್ಲಿಂದ ಬಂದು ಇಲ್ಲಿ 3 ರೋನ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಯಾವುದೇ ಬಟನ್ಸ್ ಹೋಲ್ ಮಾಡಬಾರ್ದು ಈ ಕಡೆ. ಸೊ ಈ ಕಡೆ ಬಟನ್ಸ್ ಹಚ್ಚೋದ್ರಿಂದ. ಸೊ ಅಲ್ಲಿವರೆಗೂ ಹಾಕೊಂಡು ಬಂದು ಲಾಸ್ಟಲ್ಲಿ ಕೆಳಗಡೆ ಹೇಗೆ ಫಿನಿಶಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಸ್, ಇವಾಗ ಎಷ್ಟು ಹೆಣ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿದೆ. ಸೊ ಫ್ರಂಟ್ ಫಿನಿಶಿಂಗ್ ಹಾಕಿದ್ದೀನಿ. ಸೊ ಮತ್ತು ಇಲ್ಲಿ ನೆಕ್ಗೂ ಕೂಡ ನಾನು ಸಿಂಗಲ್ ಕ್ರೋಶೆಯಿಂದ ಸಿಂಗಲ್ ಕ್ರೋಶ ರೋ ಹಾಕಿದ್ದೀನಿ. ಸೊ ಇವಾಗ ಇದು ಹೀಗೆ ಬರುತ್ತೆ. ಇಲ್ಲಿ 3 ಬಟನ್ಸ್ ಬರುತ್ತೆ. ಸೊ 3 ಬಟನ್ಸ್ ಬಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಆಯಿತು. ಆದಮೇಲೆ ಲಾಸ್ಟಲ್ಲಿ ನಾನು ಫೈನಲಿ ಕೆಳಗಡೆ ಒಂದು ಸ್ವಲ್ಪ ಫಿನಿಶಿಂಗ್ ಮಾಡೋದಿದೆ. ಸೊ ಕೆಳಗಡೆ ಫಿನಿಶಿಂಗ್ ಮಾಡಿದರೆ ಈ ಒಂದು ಡ್ರೆಸ್ ರೆಡಿ ಆಗುತ್ತೆ. ಸೊ ಇವಾಗ ಕೆಳಗಡೆ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿಗೆ ಇದನ್ನು ತಗೊಂಡು ಬಂದಿದ್ದೀನಿ ಅಲ್ವಾ. ಸೊ ಇಲ್ಲಿಂದ 3 ಚೈನ್ಸ್ ಹಾಕೊಳ್ತೀನಿ. 3 ಚೈನ್ಸ್ ಹಾಕಿ ಇಲ್ಲಿ ಸ್ಟಿಚ್ ಇದೆ ನೋಡಿ, ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಡಬಲ್ ಕ್ರೋಶ ಹಾಕೊಳ್ತೀನಿ. ಸೊ ನೆಕ್ಸ್ಟ್ ಸ್ಟಿಚ್ ಮೇಲೂ ಡಬಲ್ ಕ್ರೋಶ ಹಾಕೊಳ್ತೀನಿ. ಸೊ ಹೀಗೆ ನಮಗಿಲ್ಲಿ ಪ್ರತಿಯೊಂದು ಸ್ಟಿಚಸ್ ಸಿಗುತ್ತೆ. ಸೊ ಪ್ರತಿಯೊಂದು ಸ್ಟಿಚಸ್ ಮೇಲೆ ಡಬಲ್ ಕ್ರೋಶ ಹಾಕೊಳ್ಳೋಣ. ಸಿಂಪಲ್ ಆಗಿದೆ. ಈ ಥರ ಒಂದು ಫಿನಿಶಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ ಡಬಲ್ ಕ್ರೋಶ ಇಲ್ಲಿಂದಾನೇ ಹಾಕ್ಕೊಳ್ಬೇಕು. ಇಲ್ಲಿಂದಾನೇ ಹಾಕಿ ನಾನು ಇಲ್ಲಿ ಇದನ್ನು ಪೂರ್ತಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬಂದು ಇಲ್ಲಿಗೆ ಬಂದು ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಡಬಲ್ ಕ್ರೋಶ ಹಾಕ್ಕೊಂಡು ಬಂದು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಡಬಲ್ ಕ್ರೋಶ ರೋ ಕಂಟಿನ್ಯೂ ಮಾಡ್ಕೊಂಡು ಬರೋಣ. ಸೊ ಲಾಸ್ಟ್ ಸ್ಟಿಚ್ ಮೇಲೂ ಹಾಕಿದ್ದೀನಿ ಡಬಲ್ ಕ್ರೋಶ. ಸೊ ಈ ರೀತಿ ಬರುತ್ತೆ ಇದು ಡಬಲ್ ಕ್ರೋಶ ರೋ. ಸೊ ಇವಾಗ ನೆಕ್ಸ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಲಾಸ್ಟ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ಸನ್ನು ಹಾಕ್ಕೊಂಡು ಟರ್ನ್ ಮಾಡ್ಕೋತಾ ಇದ್ದೀನಿ. 3 ಚೈನ್ಸ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶ ಬರುತ್ತೆ ನೋಡಿ. ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಸೊ ಈ ರೀತಿಯಾಗಿ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ. ಸೊ ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ಬ್ಯಾಕ್ ಪೋಸ್ಟ್ ಅಂದರೆ ಹಿಂದಿನಿಂದ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು. ಸೊ ಫ್ರಂಟ್ ಪೋಸ್ಟ್ ಅಂದರೆ ಇಲ್ಲಿರುತ್ತಲ್ಲ ಡಬಲ್ ಕ್ರೋಶ ಮೇಲೆ ಮುಂದೆ ಇಂದ ಡಬಲ್ ಕ್ರೋಶ ಹಾಕ್ಕೊಳ್ಳೋದು. ಸೊ ಇವಾಗ ಈ ರೋನ ಒಂದು ಫ್ರಂಟ್ ಪೋಸ್ಟ್ ಮತ್ತು ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆಯಿಂದ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಸೊ ನಿಮಗೆ ಗೊತ್ತಾದರೆ ನೆಕ್ಸ್ಟ್ ರೋ ಕೂಡ ಇದನ್ನೇ ಕಂಟಿನ್ಯೂಸ್ ಆಗಿ ಹಾಕಬೇಕು. ನಾನು ಈ ಒಂದು ರೋನ ಎಂಡ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ರೋನ ಹೇಗೆ ಹಾಕೋದು ಅಂತ ನೋಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲ ನಿಮಗೆ ಗೊತ್ತಾಯಿತು ಅಂತಂದರೆ ಸೇಮ್ ಒಂದು ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್ ವಾಪಸ್ ರಿಟರ್ನ್ ಬರಬೇಕಾದ್ರೆ ಇಲ್ಲಿಂದ ಈಗ ಹೋಗಿ ಮತ್ತೆ ಸೆಕೆಂಡ್ ರೋ, ನೆಕ್ಸ್ಟ್ ರೋ, ಥರ್ಡ್ ರೋ ಹಾಕ್ತಿರಲ್ಲ. ಸೊ ಅವಾಗ ಇದೇ ಹೆಣಿಕೆಯನ್ನು ರಿಪೀಟ್ ಮಾಡಬೇಕು. ಇವಾಗ ನೋಡಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಲಾಸ್ಟ್ ಎಂಡಲ್ಲಿದ್ದೀನಿ. ಲಾಸ್ಟ್ ನಮಗಿಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಬಂದಿದೆ. ಸೊ ಹಾಗಾಗಿ ನಾನು ಲಾಸ್ಟ್ ಇದೆ ನೋಡಿ ಒಂದು 3 ಚೈನ್ಸ್ ಹಾಕಿದ್ದೀವಲ್ಲ ಅದರ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ ಇವಾಗ ಮತ್ತೆ 3 ಚೈನ್ಸ್ ಹಾಕಿ ನೆಕ್ಸ್ಟ್ ರೋಗೆ ಇದನ್ನು ಟರ್ನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ರೋ ಹೇಗೆ ಹಾಕೋದು ಅಂದರೆ ಸೇಮ್ ಇವಾಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಇದೆ ನೋಡಿ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆ ನೋಡಿ, ಅದರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಸೊ ಈ ವರ್ಕ್ನ ಕಂಟಿನ್ಯೂ ಮಾಡೋಣ. ಸೊ ಇದನ್ನು ಈ ಒಂದು ರೋನ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ಬರ್ತೀನಿ. ಸೊ ಬಟನ್ಸ್ ಕೂಡ ಹಚ್ಕೊಳ್ಬಹುದು.
ನೀವು ಬಟನ್ಸನ್ನು ನಿಮಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನು ಹಚ್ಕೊಳ್ಳಿ. ಸೊ ನಾನು ಕೂಡ ಬಟನ್ಸನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಆ್ಯಂಡ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಸೊ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಸೊ ಈ ರೀತಿ ಬರುತ್ತೆ ಇದು ಫಿನಿಶಿಂಗ್. ಸೊ ನಿಮಗೆ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಫಿನಿಶ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ರೋ ಎಂಡಲ್ಲಿದ್ದೀನಿ. ಸೊ ನೋಡಿ ಲಾಸ್ಟ್ ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇವಾಗ ಇದು ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಆಯಿತು. ಸೊ ಇಲ್ಲಿಗೆ ಈ ರೋ ಎಂಡ್ ಮಾಡೋಣ ಅಂದರೆ ಈ ವರ್ಕನ್ನೇ ಫಿನಿಶ್ ಮಾಡೋಣ. ಸೊ ಇಲ್ಲಿ ಒಂದು ಚೈನ್ ಹಾಕಿ ಉಲ್ಲನ್ ಕಟ್ ಮಾಡ್ತೇನೆ. ಈ ಉಲ್ಲನ್ನ ಹೈಡ್ ಮಾಡಬೇಕು. ಸೊ ಹೇಗೆ ನಿಮಗೆ ಹೈಡ್ ಮಾಡೋದಕ್ಕೆ ಬಂದರೆ ಹೈಡ್ ಮಾಡಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಸೊ ನೋಡಿ ನಾನು ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ. ಸೊ ಹೇಗೆ ಬಂದಿದೆ ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ನೀವು ಕೂಡ ಈ ಒಂದು ಡಿಸೈನನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಇದೇ ಡ್ರೆಸ್ಗೆ ಬೇಕು ಅಂದರೆ ಸ್ಲೀವ್ಸ್ ಕೂಡ ಮಾಡ್ಕೊಳ್ಬೋದು, ಕಾಲರ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ವಿಡಿಯೋ ಬೇಕು ಅಂತಂದರೆ ನೀವು ನನಗೆ ಖಂಡಿತವಾಗ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕಾಲರ್ ಮಾಡ್ಕೊಳ್ಬೋದು, ಸ್ಲೀವ್ಸ್ ಮಾಡ್ಕೊಳ್ಬೋದು, ಹಾಗೆ ಇದಕ್ಕೆ ಪ್ಯಾಂಟ್ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಒಂದು ಫುಲ್ ಡ್ರೆಸ್ ಸೆಟ್ ರೆಡಿ ಆಗುತ್ತೆ. ಹಾಗೆ ಟೋಪಿನೂ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಒಂದು ಥರದ ಟೋಪಿಯನ್ನು ಹಾಕಿದ್ದೀನಿ. ಬೇಕು ಅಂದರೆ ಅದರಲ್ಲೇ ಸ್ವಲ್ಪ ಚೇಂಜ್ ಮಾಡಿ ಬೇರೆ ಥರ ಹಾಕ್ತೀನಿ. ಅಂದರೆ ಇದೇ ಡಿಸೈನ್ ಶೇಪ್ ಬೇರೆ ಶೇಪಲ್ಲಿ ನಾನು ಟೋಪಿಯನ್ನು ಕೂಡ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.